ಹೆಂಗವ್ವ ಹೆಂಗಮ್ಮ ಅಣ್ಣ ಯಾವಾಗ ಬಂದ್ರಿ ಊರಿಂದ? ಮತ್ತೆ ಅಮ್ಮ ಮದುವೆ ಖುಷಿಲಿ ಈ ನಿನ್ನನ್ನ ಮರೆತಿರೋ ಆಗಿದೆ. ಚೇಚೆ ಹಾಗೇನಿಲ್ಲ ಅಣ್ಣ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕಾ? ಅದೇನು ಅಂತ ಕೇಳಿ ಅಣ್ಣ. ನೋಡಮ್ಮ, ನನಗಾದ್ರೂ ಯಾರಿದ್ದಾರೆ? ಇರೋಳು ಒಬ್ಳೆ ತಂಗಿ. ನೀನ್ ಇಲ್ದೆ ಆ ಮನೆ ಬಿಕ್ಕೋ ಅಂತ ಇದೆ. ಆದಷ್ಟು ಬೇಗ ನಿನ್ನ ಗಂಡನ ಕರ್ಕೊಂಡು ನನ್ನ ಮನೆಗೆ ಬಂದ್ಬಿಡ್ಬೇಕು. ಬರುವಾಗ ಹಾಗೆ ಬರಬಾರ್ದು. ನಿನಗೆ ಬರಬೇಕಾದ ಸರಿಯಾದ ಆಸ್ತಿ ಪಾಲನ್ನ ತೆಗೆದುಕೊಂಡೇ ಬರಬೇಕು. ಬರ್ತೀಯ ತಾನೆ? ಆಯ್ತಣ್ಣ, ಆದಷ್ಟು ಬೇಗ ನನ್ನ ಗಂಡನ ಕರೆದುಕೊಂಡು ಬಂದೇ ಬರ್ತೀನಿ ಅಣ್ಣ, ಬಂದೇ ಬರ್ತೀನಿ. ಬರ್ತೀನಿ ಅಂತ ಮಾತು ಕೊಡು. ಆಯ್ತು ಅಣ್ಣ, ಬೇಗ ನನ್ನ ಗಂಡನನ್ನು ಕರೆದುಕೊಂಡು ಬರ್ತೀನಿ ಅಣ್ಣ. ಕಾಯ್ತಾ ಇರ್ತೀನಿ. ಸರಿ. ಹೇ ಅರ್ಜುನ, ಹಾಲಿನಂತಿರೋ ನಿನ್ನ ಕುಟುಂಬದಲ್ಲಿ ಹುಳಿ ಹಿಂಡಾಯ್ತು. ನೋಡ್ತಾ ಇರೋ, ನನ್ನ ತಂಗಿಯನ್ನು ಆಯುಧಾನ ಬಳಸ್ಕೊಂಡು ಇಡೀ ನಿನ್ನ ಕುಟುಂಬನ ಹೇಗೆ ಸರ್ವನಾಶ ಮಾಡ್ತೀನಿ ಅಂತ. ಯಾರಿಲ್ಲದ ಸಮಯವನ್ನು ಸಾಧಿಸಿ ಮನೆಯಲ್ಲಿ ಕಲೆಕ್ಟರ್ವೆ ನನ್ನ ಮನದ ಅರಸಿಯಾಗಿ ಬಾಳ್ವೆ ಮಾಡಬೇಕಿದ್ದ ಶೀಲಾ ಇಂದು ಶಂಕರನ ಮಡದಿ. ಹೇಗಾದರೂ ಮಾಡಿ ನನ್ನ ಮೋಸದ ಮಾತುಗಳನ್ನು ಒಳತ್ತ ಸೆಳೆದು ಆ ಹೆಣ್ಣನ್ನು ನಾನಿಂದು ಒಲಿಸಿಕೊಳ್ಳಲೇಬೇಕು. ಯಾರಿದ್ದರ ಮನೆಯಲ್ಲಿ? ಏನು ನೀವು ದಿಢೀರ್ನ ನಮ್ಮನೆಗೆ ಬಂದಿದ್ದೀರಿ? ಏನಿಲ್ಲ ಶೀಲಾ, ಸ್ವಲ್ಪ ಫ್ಯಾಕ್ಟ್ರಿ ಕೆಲಸಕ್ಕೋಸ್ಕರ ಸಿಟಿ ಹೋಗಿದ್ದೆ. ಬರಬೇಕಾದ್ರೆ ಕಾರ್ ಕೆಟ್ಟ, ಹಾಗೆ ನಿನ್ನ ನೆನಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದೇನೇ ನೀನು ಹುಟ್ಟಿರೋ ಸೀರೆ, ಇದೇನೇ ನೀನು ಹಾಳು ಬಿದ್ದಿರೋ ಮನೆ. ಏನ್ ಮಾಡಿ ಪ್ರೀತಿ ಹಿಂದೆ ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವ ಹಾಗೆ ದೇವರು ಬರೆದ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ವೇ? ಇಲ್ಲ, ಸ್ವಚ್ಛಂದವಾದ ತೋಟದಲ್ಲಿ ಅರಳಿದ ಹೂವು ಯಾವತ್ತಿದ್ದು ಶಿವನ ಪಾದಕ್ಕೆ ಅರ್ಪಣೆ ಆಗಬೇಕು ಅಂತ ಬೇಸತ್ತೇವಿನ, ಸ್ಮಶಾನಕ್ಕೆ ಹೋಗುವ ಶವಕ್ಕರ್ಪಣೆ ಆಗಬೇಕಂತ ಯಾವ ಹೂವು ಬೇಸೋದಿಲ್ಲ. ಸಿರಿತನದ ಸಬಗಿನಲ್ಲಿ ಸ್ವಚ್ಛಂದವಾಗಿ ಹಾರಬೇಕಿದ್ದ ಹಕ್ಕಿ ನೀನು ಇನ್ನೊಬ್ಬರ ಪಂಜರದ ರಗಿಡಿಯಾಗಿದ್ಯಾ. ಈಗ ನಾನು ಏನ್ ಮಾಡ್ಲಿ? ಕಂಡ ಕನಸುಗಳೆಲ್ಲ ಒಡೆದು ಹೋದ ಕರಡಿ ಅಂತಾಗಿದೆ. ಮನ ಬಿಚ್ಚಿ ಹಾರಾಡಬೇಕೆಂದ್ರೆ ಶಂಕರ್ನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಈಗ ನಾನು ಏನ್ ಮಾಡ್ಬೇಕು ಒಂದು ತಿಳಿತಾ ಇಲ್ಲ. ಕಟ್ಟಳೆ ಶೀಲಾ, ಈ ಕಟ್ಟಳೆ ಎಂಬ ನಿಯಮವನ್ನು ಕಟ್ಟಿದ ಮಹಾಪುರುಷರೇ ಕತ್ತಲೆಯಾದೊಡನೆ ಮತ್ತೊಬ್ಬರ ಮನೆಗೋಡಿ ಹಾರಿ ಸಂಸಾರ ಮಾಡಿ ಬರುವ ಬಂಡ ಕಾಮಕರು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆಯ ಸಮಾಜದಲ್ಲಿ. ಗಂಡ ಹೆಂಡ ನಡುವೆ ಬೆಂಕಿ ಹಚ್ಚಿ ಗಂಡನಿಂದ ಬೇರೆಯಾದ ಹೆಂಡತೊಡನೆ ಪ್ರಥಮ ರಾತ್ರಿ ಕಾಡುವ ಬಂಡ ಸೋಳೆ ಮಕ್ಕಳು ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆಯ ಸಮಾಜದಲ್ಲಿ. ಅಂದಾಗ ಈ ನಿನ್ನ ಕಟ್ಟಳೆ ನಿನಗ್ಯಾಕೆ? ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು? ನೋಡು ಶೀಲಾ, 7 ಕೋಟಿ ಜೀವರಾಶಿಯನ್ನು ದಾಟಿ ಬಂದು ಹುಟ್ಟಿದೆ ಈ ಮನುಷ್ಯ ಜನ್ಮ. ಮತ್ತೆ ಮತ್ತೆ ಹುಟ್ಟಲಿಕ್ಕೆ ಇದು ಹುಲ್ಲು ಜನ್ಮವಲ್ಲ. ಸಮಯ ಸಂದರ್ಭ ಸಿಕ್ಕಾಗ ಸುಖವನ್ನು ಅನುಭವಿಸು. ಹಾಗಾದ್ರೆ ಈ ವಿಷಯ ನಾಳೆ ನನ್ನ ಗಂಡ ಮಾವನಿಗೆ ಗೊತ್ತಾದ್ರೆ ನನ್ನ ಗತಿ? ಅತಿ ಬುದ್ಧಿವಂತನಾದರೂ ಕೂಡ ಬುದ್ಧಿಗೇಡಿಯಂತೆ ವರ್ತಿಸುವ ಆ ನಿನ್ನ ಗಂಡ, ಇನ್ನು ಅನ್ನ ಹಚ್ಚಿದ ಆಲದ ಮರಕ್ಕೆ ನೀರು ಸುರಿಯುವ ನಿನ್ನ ಭಾವ, ನಿನ್ನ ಇಂಥವರಿಂದ ನಿನಗೆ ಬೇಡ. ನೋಡು ಶೀಲಾ, ಒಂದು ವೇಳೆ ನಮ್ಮಿಬ್ಬರ ಪ್ರೇಮ ಪ್ರಸಂಗ ನಿನ್ನ ಗಂಡನ ಮನೆಗೆ ಗೊತ್ತಾಗಿದ್ದೇ ನಿಜವಾದರೆ
ನಿನ್ನನ್ನು ನನ್ನ ಮರದ ಅರಗಿಣಿಯಾಗಿ ಸ್ವೀಕರಿಸಲು ಸದಾ ಸಿದ್ಧನಿದ್ದೇನೆ. ಆಯ್ತು ನಟರಾಜ, ನೀವು ಹೇಳಿದಂತೆ ನಾನು ಈಗಲೇ ಕೇಳ್ತೀನಿ. ಬಾ ನಟರಾಜ, ಬಾ. ನೀನೇ ಅನುಪಮ ಈ ಸಂಗಮ 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 ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ನಿಮ್ಮ ಭಾವ ಇದ್ ಕಡೆ ಬರ್ತಾ ಇದ್ದಾನೆ. ಮತ್ತೆ ಯಾರು ಇಲ್ದ ಕಾಲ್ ಮಾಡು, ಬರ್ತಾರೆ. ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ವೆರಿ ವೆರಿ ರಾಂಗ್. ಏನೋ ನಡೀತಾ ಇದೆ. ಗಂಗಾ, ಏ ಗಂಗಾ, ಯಾರಿದ್ರ ಮನೆಯಲ್ಲಿ? ಮಾವ, ಅಕ್ಕ ಮನೆಯಲ್ಲಿಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರ್ಬೋದು ಮಾವ? ಬರ್ಲಿ ಬರ್ಲಿ ಬರ್ಲಿ, ಅವಳು ಆಮೇಲೆ ಬರ್ಲಿ. ಮಾವ, ಮನೆಗೆ ಯಾರಾದ್ರೂ ಬಂದಿದ್ರೆ? ಮನೆಗ ಇಲ್ಲ ಮಾವ, ಯಾರು ಬಂದಿಲ್ಲ. ಯಾಕೆ? ತುಡುಗ ಬೆಕ್ಕೊಂದು ಬಂದು ಹಾಲು ಕುಡಿಯಬೇಕೆಂದು ಹಂಬಲಿಸ್ತಾ ಇತ್ತು. ಆದ್ರೆ ಮನೆಯ ಮಾಲೀಕ ಬಂದ ತಕ್ಷಣ ಬೌಲ ಮುದುಡ್ಕೊಂಡು ಹೋಗ್ತಾನೆ ಇತ್ತು. ಹೋಗ್ಲಿ ಬಿಡು ಮಾವ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಲಕ್ಷಣ. ಅದು ಇಂದು ನಿನ್ನೆಯ ಮಾತಲ್ಲ, ತಳತಳಾಂತರದಿಂದ ನಡೆದುಕೊಂಡು ಬಂದ ಬೆಕ್ಕಿನ ಹುಟ್ಟುಗುಣ. ಅಂದ ಹಾಗೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಮಾವ? ಕುಡಿಲಿ 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 ಕುಡಿಲಿ, ಹೊಟ್ಟೆ ತುಂಬ ಕುಡಿಲಿ. ಆದ್ರೆ ಅದು ಹಾಲು ಕುಡಿಯಬೇಕಾದದ್ದು ನನ್ನಂತ ಮಾನವಂತರ ಮನೆತನದಲ್ಲಿ ಅಲ್ಲ. ಹಾಲು ತುಂಬಿದ ಬಿಂದಿಗೆ ಬಾಯನ್ನು ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕನೂ ನಾನಲ್ಲ. ಬೆಕ್ಕು ಬರುವ ಸಮಯವನ್ನು ಸಾಧಿಸಿ ಕಾಯಿಸಿದ ಬಿಸಿ ನೀರುಗೊಜ್ಜೆ ಧರಿಸುವ ಮಾನವಂತರ ಮನೆತನದ ಮಾಲೀಕ ಮಾವ. ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರ್ದೇ ಇರಬಹುದು, ಆದ್ರೆ ಹಾಲು ಕುಡಿಯುವುದನ್ನು ಬಿಟ್ಟು ಬದುಕಲು ಸಾಧ್ಯವೇನು ಮಾವ? ಅದು ಇಲ್ಲಿ ಬಂದು ಕುಡಿಯೋದಿಲ್ಲ, ನಾವೇ ಅಲ್ಲಿ ಹೋಗಿ ಕುಡಿಸಬಹುದಂತಾನ? ಶೀಲಾ, ನಮ್ಮ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವವಿದೆ. ಕಾರ್ಯಸು ದಾಸಿ, ಕರುಣೇಸು ಮಂತ್ರಿ, ಭೂಜ್ಯಸು ಮಾತಾ, ರೂಪೇಸು ಲಕ್ಷ್ಮೀ, ಶಯನೇಶ್ವರಂಬ ಕ್ಷಮಯಾದರಿತ್ರೆ. ಸುಮತಿ ಸುಮತಿ ಶ್ರೀಮತಿ, 6 ಗುಣಗಳೇ ನಿನಗಾರತಿ. ಪವಿತ್ರವಾದ 6 ಗುಣಗಳನ್ನು ಹೊತ್ತು ಜಗವ ಬೆಳಗುವ ಹೆಣ್ಣಿಗೆ ಸುಮತಿ, ಶ್ರೀಮತಿ, ಘರತಿ ಅಂತಾರ. ಒಂದ್ ವೇಳೆ ಕಾಮದ ಪಿತ್ತ ನೆತ್ತಿಗೇರಿಸಿಕೊಂಡು ಹಾದಿಯಲ್ಲಿ ಬರುವ ಕಂಡ ಗಂಡಸರಿಗೆ ಶರ್ಗ್ ಹಾಸಿದ್ರ ಆ ಹೆಣ್ಣಿಗೆ ಹಾದರ ಗಿತ್ತಿ ಅಂತಾರ. ಸುಮತಿ, ಶ್ರೀಮತಿ, ಘರತಿಯಾಗಿ ಬಾಳಿದರ ಜಗದಲ್ಲಿರುವ ಜನರು ಕೈ ಎತ್ತಿ ಮುಗಿತಾರ.
ಒಂದ್ ವೇಳೆ ಹಾದಿ ತಪ್ಪಿದ ಹಾದರ ಗಿತ್ತಿಯರಾದ್ರ ಕಾಲಾಗಿರೋ ಚಪ್ಪಲಿ ತಗೊಂಡು ಹೊಡಿತಾರ. ಈ ಮಾತು ನಿನಗಲ್ಲ, ಹಾದಿ ತಪ್ಪಿದ ಹಾದರ ಗಿತ್ತಿಯರಿಗೆ. ಮಾವ, ಮಿತಿ ಮೀರಿ ಮಾತನಾಡ್ತಾ ಇದೀಯಾ? ನಾಲ್ಗೆ ಮೇಲೆ ಎಚ್ಚರಿಟ್ಟುಕೊಂಡು ಮಾತನಾಡು. ಬರ್ಲಿ ನನ್ನ ಗಂಡ. ಈ ಮನೆಯಲ್ಲಿ ನಾನಿರ್ಬೇಕು ಒಂದು, ಇಲ್ಲ ನೀನಿರ್ಬೇಕು ಒಂದು. ಈ ಮನೆಯಲ್ಲಿ ಯಾರು ಇರ್ತಾರೆ ಅನ್ನೋದು ಆಮೇಲೆ ಯೋಚನೆ ಮಾಡೋಣ. ಅಲ್ಲಿ ನಿಮ್ಮ ಅಕ್ಕ ಬರ್ತಾ ಇದ್ದಾಳೆ, ಈ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಮಾವ ಸೊಸೆ ಇಬ್ರು ಸೇರ್ಕೊಂಡು ಏನು ವಿಷಯ ಮಾತಾಡೋದು ಕಾಣ್ತಾ ಇದೆ. ಹೌದ್ ಗಂಗಾ, ಶೀಲಾ ಈ ಮನೆಗೆ ಹೊಸಬಳಲ್ವಾ, ಅದಕ್ಕೆ ಈ ಮನೆಯಲ್ಲಿ ಅವಳಿಗೆ ಹೇಗಿರ್ಬೇಕಂತ ನಾನು ಹೇಳ್ತಾ ಇದ್ದೆ, ಅವಳಿಗೆ ಕೇಳ್ತಾ ಇದ್ದು. ಅಷ್ಟ್ರಲ್ಲಿ ನೀನು ಬಂದೆ. ಏನ್ರಿ ನೀವು ನನ್ನ ತಂಗಿನ ಅಷ್ಟೊಂದು ದಡ್ಡಿ ಅಂತ ತಿಳ್ಕೊಂಡಿದ್ರ? ಅವಳು ವಿದ್ಯಾವಂತೆ, ರೂಪವಂತೆ, ಗುಣವಂತೆ, ನನ್ನ ಮೈದುನಿಗೆ ತಕ್ಕಂತ ರೂಪವತಿ, ಶೀಲವತಿ, ಗುಣವತಿ ಅಷ್ಟೇ ಅಲ್ಲಕ್ಕೆ ಗರತಿ ಗಂಗವಂದ್ರ ಆಕಿನ. ಎಷ್ಟೇ ಆದ್ರೂ ಇನ್ನು ಸಣ್ಣವಳಲ್ಲ. ಸಣ್ಣವಳ? ಹೋಗ್ಲಿ, ತಾವೆಲ್ಲಿ ಹೋಗಿದ್ರು? ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕ? ಯಾಕೆ? ಯಾಕೆ ಅಂದ್ರೆ ಈ ಮನೆಯಲ್ಲಿ ಈ ನನ್ನ ಮುದ್ದಾದ ಗಂಡನಿಗೆ ಮುದ್ದಾಡೋದಕ್ಕೆ ಒಂದ್ ಮುದ್ದಾದ ಮಗು ಕೊಡು ಅಂತ ಕೇಳೋದಕ್ಕೆ. ಮುದ್ದಾದ ಮಗನ ಕೊಡೋ ದೇವರೇ ಇಲ್ಲಿರುವಾಗ ಆ ದೇವರಿಗೆ ಯಾಕೆ ಬೇಡ್ಕೊಳಕ್ ಹೋದೆ? ಮಾಮ, ಹಾಗಾದ್ರೆ ಮಗು ಕೊಡೋ ಈ ದೇವರಲ್ಲಿ ಏನಂತ ಕೇಳ್ಕೋಬೇಕು? ಏನ್ ಕೇಳ್ಕೋಬೇಕಾ?